ಎಲ್ಲ ವಿಚಾರವಾಗಿ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆಗಳಾಗ್ತದೆ ಸರ್. ಬಿಜೆಪಿ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳಿ ಪ್ರತಿಭಟನೆಗಳು ಮಾಡ್ತಾರೆ. ನೋಡಿ, ಈ ಪೇಪರ್ ಲೀಕ್ ಅನ್ನೋದು ಇದೊಂದು ಬಹಳ ದೊಡ್ಡ ಪಿಡುಗು. ಇದು ಇವತ್ತು ಕೂಡ ಕರ್ನಾಟಕದಲ್ಲಿ KPSC ಎಕ್ಸಾಮೇ ಮಾಡಲ್ಲ. ಎಕ್ಸಾಮ್ ಮಾಡಿದ್ರೆ ರಿಸಲ್ಟ್ ಅನೌನ್ಸ್ ಮಾಡಲ್ಲ. ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಇಂಟರ್ವ್ಯೂ ಕರೆಯಲ್ಲ. PSI ಹಗರಣ, ಇನ್ನೊಂದು ಹಗರಣ, KPSC ಹಗರಣ, ಇವು ಕರ್ಮಕಾಂಡಗಳು ಇವತ್ತು ಅಲ್ಲೂ ನೀಟ್ ವಿಚಾರದಲ್ಲೂ ಆಗಿದೆ. ಹಾಗಾಗಿ ತಕ್ಷಣಕ್ಕೆ ಅದನ್ನು ಕ್ಯಾನ್ಸಲೇಷನ್ನ ಮಾಡಿದ್ದಾರೆ. ಇಲ್ಲಿ ಥರ KPSCನಲ್ಲಿ ಹಗರಣ ಮಾಡಿದ್ರು ಕೂಡ ಆ ಹಗರಣದಲ್ಲೇ ಬಂದು ಅಪಾಯಿಂಟ್ಮೆಂಟ್ ಲೆಟರ್ ಇಸ್ಕೊಳ್ಳೋಂಥ ಕೆಲಸನ ಮಾಡಿಲ್ಲ. ಅಲ್ಲಿ ನೀಟ್ ಅನ್ನೋದು ಒಂದು ಫುಲ್ ಪ್ರೂಫ್ ಸಿಸ್ಟಮ್. ಅದರಲ್ಲಿ ಸಾಮಾನ್ಯದವರಿಗೂ ಕೂಡ ಎಲ್ಲಿ ಬೇಕಾದರೂ ಅಲ್ಲಿ ಕಾಲೇಜ್ಗಳಲ್ಲಿ ಅವ್ರು ಆಪ್ಟ್ ಮಾಡಿದಂಥ ಕಾಲೇಜಲ್ಲಿ ಪಡ್ಕೊಳ್ಳೋದಕ್ಕೆ ಮೆರಿಟಲ್ಲಿ ಅವರಿಗೆ ಅವಕಾಶ ಇದೆ ಅಂತ ಒಂದು ಒಳ್ಳೆಯ ವ್ಯವಸ್ಥೆ 2016ರಲ್ಲೇ ಬಂದಿದೆ. ಅದು ಚೆನ್ನಾಗೇ ನಡ್ಕೊಂಡು ಬರ್ತಾ ಇದೆ. ಈ ವರ್ಷ ಆ ಪೇಪರ್ ಲೀಕು ಇದು ಭಾಳ ಜನ ಒಳಗಡೆ ಇನ್ಸೈಡರ್ಸ್ ಇರ್ಬೋದು, ಅದರೊಳಗಡೆ ಫೋಲ್ ಪ್ಲೇಗಳಾಗ್ಬೋದು, ಆಗ್ತವೆ ಇವು. ಆದರೆ ಅದು ಆಗಿದೆ ಅನ್ನೋದು ಮುಚ್ಚಾಕ್ಬಿಟ್ಟು ರಿಸಲ್ಟ್ ಅನೌನ್ಸ್ ಮಾಡೋಕ್ಕೆ ಹೋಗಿಲ್ಲ. ಅದನ್ನು ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಇನ್ನು ಮುಂದೆ ಸೂಕ್ತವಾದ ಕ್ರಮ ಕೈಗೊಂಡು ಖಂಡಿತ ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆಲ್ಲಿಗೂ ಯಾರಿಗೂ ಕೂಡ ಅನ್ಯಾಯ ಆಗದಾಗೆ ನೋಡ್ಕೊಳ್ತಾರೆ ಮೋದಿಯವರು ಅಂತ ನನಗೆ ವಿಶ್ವಾಸ ಇದೆ.